ನಮಸ್ಕಾರ ಸ್ನೇಹಿತರೆ. ನಾರದರು ವಿಷ್ಣುವಿಗೆ ಶಾಪ ಕೊಡ್ತಾರೆ. ಆ ಶಾಪವೇ ರಾಮಾಯಣದ ಮೂಲಕ್ಕೆ ಕಾರಣವಾಗುತ್ತೆ. ಹೇಗೆ ಅನ್ನುವಂತಹ ಕಥೆಯನ್ನು ನಾವು ತಿಳಿಯೋಣ ಬನ್ನಿ. ನಾರದ ಮಹರ್ಷಿಗಳು ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡ್ತಾರೆ. ಅದು ಯಾವ ಸ್ಥಳ ಅಂದರೆ ಶಿವನು ತಪಸ್ ಮಾಡಿದಂತಹ ಸ್ಥಳ. ಶಿವನ್ ಎಲ್ಲಿ ತಪಸ್ ಮಾಡೋದ ಅಂತಂದರೆ ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡ್ಬೇಕಾ ಗುಹೆಯಲ್ಲಿ ಮಾಡಿರ್ತಾನೆ ಅದೇ ಸ್ಥಳದಲ್ಲೇ ನಾರದರು ಕೂಡ ತಪಸ್ ಮಾಡ್ತಾರೆ. ಇವ್ರ ತಪಸ್ಸು ಎಷ್ಟು ಘೋರವಾಗಿರುತ್ತಂದ್ರೆ ದೇವೇಂದ್ರ ಕೂಡ ಹೆದರ್ತಾನೆ ಇವ್ರ ತಪಸ್ಸಿಗೆ. ಎಲ್ಲಿ ಇವನು ಇಂದ್ರ ನನ್ನ ಪದವಿಯನ್ನು ತಗೊಳ್ತಾನೋ ಅಂತೇಳಿ ಮನ್ಮಥನನ್ನು ಅವನ ಮೇಲೆ ಮನ್ಮಥ ಬಾಣ ಹಾಕುವಂತ ಕಳಿಸ್ತಾನೆ. ಮನ್ಮಥ ಏನು ಮಾಡ್ತಾನೆ, ಕಾಮಬಾಣವನ್ನು ನಾರದರ ಮೇಲೆ ಹಾಕ್ತಾನೆ. ಆ ಕಾಮಬಾಣ ಯಾವುದು ಕೂಡ ನಾರದರಿಗೆ ಹತ್ತೋದಿಲ್ಲ. ಅವಾಗ ಏನು ಮಾಡ್ತಾರೆ ನಾರದರು, ನಾನು ಕಾಮನನ್ನು ಗೆದ್ದಿದ್ದೀನಿ ಅಂತೇಳಿ ಅಹಂಕಾರದಿಂದ ಏನು ಮಾಡ್ತಾರೆ, ತಪಸ್ಸನ್ನು ನಿಲ್ಲಿಸಿ ಬ್ರಹ್ಮದೇವನ ಹತ್ರ ಹೋಗ್ತಾರೆ. ಬ್ರಹ್ಮದೇವರ ಹತ್ರ ಹೋದ ತಕ್ಷಣ ಬ್ರಹ್ಮದೇವರಿಗೆ ಹೇಳ್ತಾರೆ, ತಂದೆ ನಾನು ಶಿವ ತಪಸ್ ಮಾಡಿದ ಸ್ಥಳದಲ್ಲಿ ತಪಸ್ ಮಾಡಿದ್ದೀನಿ, ಮನ್ಮಥ ಬಂದು ನನ್ನ ಮೇಲೆ ಬಾಣ ಹಾಕ್ದ, ಆದರೂ ನನಗೆ ಕಾಮಕ್ಕೆ ವಶನಾಗಿಲ್ಲ ಅಂತೇಳಿ. ಆಗ ಬ್ರಹ್ಮದೇವರು ಹೇಳ್ತಾನೆ, ನನ್ನ ಹತ್ರ ಹೇಳಿದಿಲ್ಲ ಈ ವಿಷಯನ ಯಾವುದೇ ಕಾರಣಕ್ಕೂ ವಿಷ್ಣುವಿನ ಹತ್ರ ಹೇಳ್ಬೇಡ ಅಂತ ಹೇಳ್ತಾರೆ. ಆದರೂ ಕೂಡ ಅವ್ರ ಮಾತನ್ನು ಮೀರಿ ಏನು ಮಾಡ್ತಾನೆ, ಮತ್ತೆ ಅಲ್ಲಿಂದ ತಾನು ಸಾಧನೆ ಮಾಡಿರೋದು ಹೇಳ್ಕೊಳ್ಬೇಕು ಅನ್ನೋ ಒಂದು ಅಹಂಕಾರ ಉತ್ಸಾಹದಿಂದ ಏನು ಮಾಡ್ತಾನೆ, ಕೈಲಾಸಕ್ಕೆ ಹೋಗ್ತಾನೆ. ಕೈಲಾಸಕ್ಕೆ ಹೋಗಿ ಶಿವನ ಹತ್ರ ಕೂಡ ಇದೇ ವಿಷಯ ಹೇಳ್ತಾನೆ, ಪರಮೇಶ್ವರ ನೀನು ತಪಸ್ ಮಾಡಿದ ಸ್ಥಳದಲ್ಲೇ ನಾನು ತಪಸ್ ಮಾಡಿದ್ದೀನಿ, ಆ ಕಾಮ ಬಾಣವನ್ನು ನನ್ನ ಮೇಲೆ ಹಾಕ್ದ, ಬಟ್ ನನಗೆ ಯಾವುದೇ ಥರದ ವಿಕಾರಕ್ಕೆ ನಾನು ಒಳಗಾಗಿಲ್ಲ, ಆಗದೆ ನಾನು ಕಾಮನನ್ನು ಗೆದ್ದೆ ಅಂತ ಶಿವನ ಹತ್ರ ಹೇಳ್ಕೊತಾನೆ. ಶಿವನ್ ಏನು ಮಾಡ್ತಾನೆ, ನನ್ನ ಹತ್ರ ಹೇಳಿಲ್ಲ ಈ ವಿಷಯನ ವಿಷ್ಣುವಿನ ಹತ್ರ ಹೇಳ್ಬೇಡ ಅಂತ ಹೇಳ್ತಾನೆ. ಏನಿದೆ ಇಬ್ರು ಹಂಗೆ ಹೇಳತ್ತಾರಲ್ಲ ಅಂತೇನೋ ಉತ್ಸಾಹದಿಂದ ಮತ್ತೆ ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಹತ್ರ ಕೂಡ ಹೋಗ್ತಾನೆ. ಹೋಗಿ ಹೇಳ್ಬಿಡ್ತಾನೆ, ಶ್ರೀಹರಿ ನಾನು ಶಿವನ ತಪಸ್ ಮಾಡಿದಂತಹ ಸ್ಥಳದಲ್ಲಿ ನಾನು ತಪಸ್ ಮಾಡಿದೆ, ಕಾಮ ನನ್ನ ಮೇಲೆ ಬಾಣ ಬಿಟ್ಟ, ಆ ಬಾಣಕ್ಕೆ ನಾನು ವಶನಾಗಿಲ್ಲ, ಶಿವನನ್ನು ಸಮಾನ ನಾನು ಕಾಮನನ್ನ ಗೆದ್ದೆ ಅಂತ ಹೇಳ್ಕೊತಾನೆ. ಓ ಹೌದಾ, ಜ್ಞಾನ ಭಕ್ತಿ ವೈರಾಗ್ಯ ಇರುವಂತಹ ನೀವು, ನಿಮ್ಮಲ್ಲಿ ಕಾಮ ಹೇಗೆ ಬರುತ್ತೆ ಅಂತೇಳಿ ಶ್ರೀಹರಿಯವರಿಗೆ ಹೊಗಳ್ತಾನೆ. ನಾರದರು ವಿಷ್ಣುವಿನ ದರ್ಶನ ಮಾಡಿಕೊಂಡು ಭೂಲೋಕಕ್ಕೆ ಬರ್ತಾರೆ. ವೈಕುಂಠದಲ್ಲಿ ಶ್ರೀ ಮಹಾಲಕ್ಷ್ಮಿ ಶ್ರೀಹರಿಗೆ ಕೇಳ್ತಾಳೆ, ಕಮಲನಯನ ಇವನು ಭೂಲೋಕದಲ್ಲಿ ಪ್ರತಿಯೊಬ್ಬರು ಕೂಡ ಕಾಮಬಾಣಕ್ಕೆ ವಶ ಆಗ್ತಾರೆ, ಆದರೆ ನಾರದರು ಯಾಕೆ ವಶ ಆಗಲಿಲ್ಲ ಅಂತ ಕೇಳ್ತಾಳೆ. ಹಾಗೆ ಶ್ರೀಹರಿ ಹೇಳ್ತಾನೆ, ದೇವಿ ಶಿವನು ತಪಸ್ ಮಾಡಿದಂತಹ ಸ್ಥಳದಲ್ಲಿ ನಾರದರು ತಪಸ್ ಮಾಡಿದ್ದಾರೆ. ಶಿವನ ಮೇಲೆ ಕಾಮ ಬಾಣ ಬಿಟ್ಟಾಗ ಶಿವ 3ನೇ ಕಣ್ಣಿನಿಂದ ಮನ್ಮಥನನ್ನು ಸಾಯಿಸಿರ್ತಾನೆ. ಆ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕಾಮ ಬಾಣಗಳು ಕೆಲಸ ಮಾಡೋದಿಲ್ಲ. ಹಾಗಾಗಿ ನಾರದರು ಏನು ಅನ್ಕೊಂಡಿದ್ದಾರೆ, ನಾನು ಕಾಮನನ್ನು ಗೆದ್ದಿದ್ದೀನಿ ಅಂತ ತಿಳ್ಕೊಂಡಿದ್ದೇನೆ, ಆದರೆ ನಿಜಕ್ಕೂ ಹೇಳಬೇಕಾದ್ರೆ ಆ ಜಾಗದಲ್ಲಿ ಕಾಮ ಬಾಣ ಕೆಲಸ ಮಾಡೋದಿಲ್ಲ. ನಾರದರ ಅಹಂಕಾರಕ್ಕೆ ಒಂದು ಘಟನೆ ನಡೆಯೋದಿದೆ ಮುಂದೆ ಅಂತ ಶ್ರೀಹರಿ ದೇವಿಗೆ ಹೇಳ್ತಾರೆ. ನಾರದ ಮಹರ್ಷಿಗಳು ಭೂಲೋಕ ಸಂಚಾರ ಮಾಡ್ತಾ ಮಾಡ್ತಾ ಒಂದು ರಾಜ್ಯಕ್ಕೆ ಹೋಗ್ತಾರೆ. ಆ ರಾಜ್ಯದಲ್ಲಿ ಸ್ವಯಂವರ ನಡೀತಾ ಇರುತ್ತೆ. ನಾರದ ಮಹರ್ಷಿಗಳು ಬಂದಿದ್ದಾರೆ ಅಂತ ತಿಳಿದು ಆ ರಾಜ್ಯದ ರಾಜ ನಾರದ ಮಹರ್ಷಿಗಳನ್ನು ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸಿ ಅತಿಥಿ ಸತ್ಕಾರವನ್ನು ಮಾಡ್ತಾನೆ. ನಾರದ ಮಹರ್ಷಿಗಳಿಗೆ ಆ ರಾಜ ಹೇಳ್ತಾನೆ, ನನ್ನ ಮಗಳ ಸ್ವಯಂವರ ಇದೆ, ನನ್ನ ಮಗಳ ಜಾತಕ ನೋಡಿ ಎಂತಹ ವರ ಬರ್ತಾನೆ ಇವಳಿಗೆ ಪತಿಯಾಗಿ ನೋಡಿ ಅಂತ ಹೇಳ್ತಾರೆ. ನಾರದ ಮಹರ್ಷಿಗಳು ಕೂಡ ಜಾತಕವನ್ನು ನೋಡಿ ಇವಳಿಗೆ ಶ್ರೀಹರಿಯ ಪತಿಯಾಗಿ ಬರ್ತಾನೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ರಾಜಕನ್ಯೆಯನ್ನು ಇವರು ನೋಡಿದ ಮೇಲೆ ಇವರ ಮನಸ್ಸಿನಲ್ಲಿ ಒಂದು ಮೋಹ ಹುಟ್ಟುತ್ತೆ, ಇವಳನ್ನು ನಾನು ಮದುವೆ ಆಗ್ಬೇಕು ಅಂತ. ಅಲ್ಲಿಂದ ನೇರವಾಗಿ ಅವರು ವೈಕುಂಠಕ್ಕೆ ಹೋಗಿ ಶ್ರೀಹರಿನ ನಮಸ್ಕಾರ ಮಾಡಿ ಶ್ರೀಹರಿಗೆ ಒಂದು ವಿಷಯ ಕೇಳ್ತಾರೆ. ಏನಂದ್ರೆ, ಶ್ರೀಹರಿ ಭೂಲೋಕದಲ್ಲಿ ಒಂದು ರಾಜಕನ್ಯೆ ಇದ್ದಾಳೆ, ಇವಳನ್ನು ನಾನು ವಿವಾಹ ಆಗ್ಬೇಕಲ್ಲತ್ತೀನಿ, ಅದಕ್ಕೋಸ್ಕರ ನಿನ್ನ ರೂಪವನ್ನು ನನಗೆ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಶ್ರೀಹರಿ ಏನು ಹೇಳ್ತಾರೆ ಅಂದ್ರೆ, ಆಯ್ತು ನನ್ನ ಶರೀರ ರೂಪವನ್ನು ನೀನು ತಗೋ ಅಂತೇಳಿ ಶರೀರ ರೂಪವನ್ನು ಕೊಡ್ತಾರೆ. ಮುಖ ಮಾತ್ರ ಕೋತಿ ಮುಖವನ್ನು ಕೊಡ್ತಾರೆ. ಬೇಗ ಮದುವೆ ಆಗಬೇಕು ಅನ್ನೋ ಒಂದು ಆತುರದಿಂದ ನಾರದ ಮಹರ್ಷಿಗಳು ದರ್ಪಣದಲ್ಲಿ ತನ್ನ ಮುಖ ಶರೀರವನ್ನು ನೋಡ್ಕೊಳ್ಳದೆ ಆತುರವಾಗಿ ಅಲ್ಲಿಂದ ರಾಜ್ಯಕ್ಕೆ ಬಂದು ಸ್ವಯಂವರದಲ್ಲಿ ಪಾಲ್ಗೊಳ್ತಾರೆ. ಸ್ವಯಂವರದಲ್ಲಿ ಪಾಲ್ಗೊಂಡಂತಹ ನಾರದರನ್ನ ನೋಡಿ ಎಲ್ಲರೂ ನಗುತ್ತಾ ಇರ್ತಾರೆ. ನಾರದರು ಏನು ಅನ್ಕೋತಾರಂದ್ರೆ, ಇವರೆಲ್ಲರಿಗಿಂತ ನಾನು ಸುಂದರವಾಗಿದ್ದೀನಿ, ಅದಕ್ಕೆ ಇವ್ರಿಗೆ ಹೊಟ್ಟೆ ಕೆಚ್ಚು, ಅದಕ್ಕೆ ಇವ್ರು ನಗುತ್ತಾ ಇದ್ದಾರೆ ಅಂತ ತಿಳ್ಕೊಂಡು ಒಂದು ರಾಜ ಸಿಂಹಾಸನ ಕೊಟ್ಟಿರ್ತಾರೆ ಅವರಿಗೆ ವಿವಾಹ ಆಗ್ಬೇಕಾದ, ಅದ್ರ ಮೇಲೆ ಕೂತ್ಕೋತಾರೆ. ನಾರದರು ಬರೋದಕ್ಕಿಂತ ಮುಂಚೆನೆ ಶ್ರೀಹರಿ ಒಂದು ರಾಜಕುಮಾರನ ವೇಷವನ್ನು ಧರಿಸಿ ಅವ್ರ ಪಕ್ಕದಲ್ಲೇ ಬಂದು ನಿಂತಿರ್ತಾರೆ. ರಾಜಕನ್ಯೆ ಏನ್ ಮಾಡ್ತಾಳೆ, ಸ್ವಯಂವರದ ಹಾರವನ್ನು ತೆಗೆದುಕೊಂಡು ಎಲ್ಲರನ್ನು ನೋಡ್ತಾ 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 ನಾರದ ಮಹರ್ಷಿಗಳ ಹತ್ರ ಬರ್ತಾಳೆ. ನಾರದ ಮಹರ್ಷಿಗಳನ್ನ ನೋಡಿ ನಕ್ಕು ಮುಂದೆ ಹೋಗಿ ಶ್ರೀಹರಿಗೆ ಕೊರಳಲ್ಲಿ ಹಾರವನ್ನು ಹಾಕ್ತಾಳೆ. ಇದನ್ನು ನೋಡಿದಂತಹ ನಾರದರಿಗೆ ಕೋಪ ಬರುತ್ತೆ. ಏನಿದು, ನಾನು ಶ್ರೀಹರಿಯ ರೂಪ ತಗೊಂಡು ಬಂದ್ರು ಈ ಕನ್ಯೆ ನನಗೆ ಮದುವೆ ಆಗಿಲ್ಲ ಅಂತ ಏನ್ ಮಾಡ್ತಾನೆ, ಮಾತಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿರುವಂತ ರಾಜರು ಹೇಳ್ತಾರೆ, ಅಲ್ಲ ಶರೀರ ಏನೋ ವಿಷ್ಣುವಿಂದ ತಗೊಂಡು ಬಂದು ಮುಖ ಏನೋ ಕೋತಿ ಮುಖ ತಗೊಂಡು ಬಂದಿದ್ದಲ್ಲ, ನಿನಗೆ ಹೇಗೆ ಕನ್ಯೆ ನಿನಗೆ ವಿವಾಹ ಆಗ್ತಾಳೆ ಅಂತ ಕೇಳ್ತಾರ ಅವರು. ಇದನ್ನ ಕೇಳಿದ ತಕ್ಷಣ ನಾರದರು ದರ್ಪಣದಲ್ಲಿ ತನ್ನ ಮುಖವನ್ನು ನೋಡ್ಕೋತಾರ. ನೋಡ್ಕೊಂಡ ತಕ್ಷಣ ಅವ್ರಿಗೆ ಕೋಪ ಬರುತ್ತೆ. ಯಾಕಂದ್ರೆ ದೇಹ ಏನೋ ಶ್ರೀಹರಿದಿದೆ, ಮುಖ ಮಾತ್ರ ಕೋತಿದಿದೆ. ಅದನ್ನ ಕೋಪ ಬಂದು ಸೀದಾ ವೈಕುಂಠಕ್ಕೆ ಹೋಗ್ತಾರ ಅವರು. ವೈಕುಂಠಕ್ಕೆ ಹೋಗಿ ವಿಷ್ಣುವಿನ ಕೇಳ್ತಾರೆ, ನೀನ್ ಏಕೆ ನನಗೆ ಮೋಸ ಮಾಡಿದೆ ಅಂತ.
ವಿಷ್ಣು ಕೇಳ್ತಾನೆ, ನೀನು ಏನು ಕೇಳಿದೆ ನಾನು ಅದನ್ನೇ ಕೊಟ್ಟಿದ್ದೀನಿ, ನಿನ್ನ ಶರೀರನ ಕೇಳಿದೆ ನಾನು ಶರೀರ ರೂಪನ ಮುಖಕ್ಕೆ ಕೇಳಿಲ್ಲ ಅಂತ ಅವಾಗ ಹೇಳ್ತಾರೆ. ಅವಾಗ ನಾರದರು ಕೋಪದಿಂದ ಶಾಪ ಕೊಡ್ತಾರೆ. ಏನಂತಂದರೆ, ನಾನು ಹೇಗೆ ವಿರಹ ವೇದನೆಯನ್ನು ಅನುಭವಿಸಿದನಲ್ಲ, ನೀನೂ ಕೂಡ ಮನುಷ್ಯ ರೂಪವನ್ನು ಭೂಮಿ ಮೇಲೆ ತಾಳಿ ನಿನ್ನ ಪತ್ನಿಯಿಂದ ನೀನು ದೂರಾದಾಗ ನಿನಗೂ ಕೂಡ ಈ ವಿರಹ ವೇದನೆ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಕೋತಿ ಮುಖ ಇರುವಂಥವರೇ ಬಂದು ನಿನಗೆ ಸಹಾಯ ಮಾಡ್ತಾರೆ ಅಂತ ವಿಷ್ಣು ಕೂಡ ಈ ಶಾಪವನ್ನು ಸ್ವೀಕರಿಸ್ತಾನೆ. ಮುಂದೆ ತ್ರೇತಾಯುಗದಲ್ಲಿ ಶ್ರೀರಾಮ ಸೀತಾದೇವಿಯಿಂದ ದೂರ ಆದಂತಹ ಸಂದರ್ಭದಲ್ಲಿ ವಾನರರೇ ಶ್ರೀರಾಮನಿಗೆ ಸಹಾಯ ಮಾಡ್ತಾರೆ. ಅದರಿಂದಾಗಿ ರಾವಣನನ್ನು ಸಂಹಾರ ಮಾಡಿ ಸೀತಾದೇವಿಯನ್ನು ಮತ್ತೆ ಮರಳಿ ಪಡಿತಾನೆ. ಜ್ಞಾನಂ ಮಾತ್ರೇನ ಕೈವಲ್ಯಂ ಅಂತಾರೆ, ಅಂದರೆ ಜ್ಞಾನದಿಂದ ಮಾತ್ರ ಮನುಷ್ಯನಿಗೆ ಮೋಕ್ಷ ಆಗೋದು. ನಾರದರಲ್ಲಿ ಬಂದಂಥ ಅಹಂಕಾರವನ್ನು ತೆಗೆಯೋದಕ್ಕೋಸ್ಕರ ಶ್ರೀಹರಿ ಮಾಡಿದಂಥ ಒಂದು ಸಣ್ಣ ಲೀಲೆ. ಇದರಿಂದ ನಾವು ಏನು ಕಲಿಬೇಕಂದ್ರೆ, ಮನುಷ್ಯನಿಗೆ ಅಹಂಕಾರ ಇಲ್ಲದೇ ಇದ್ದರೆ ನಾವು ಮೋಕ್ಷವನ್ನು ಸಾಧನೆ ಮಾಡ್ಬೋದು ಅಂತ ಈ ಲೀಲೆಯಿಂದ ನಾವು ಕಲಿಬಹುದು. ನಮಸ್ಕಾರ.